ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೂಮಲ್ಲಿ ವಲ್ಲಭ ಕೂತಿರ್ತಾನೆ. ಆಗ ಅಮೂಲ್ಯ ಕಾಡು ಪಾಪ ಅಂತಾಳೆ. ವಲ್ಲಭ ಎದ್ದು ಹೋಗಬೇಕು ಅನ್ನುವಾಗ ಒಂದು ಸರ್ತಿ ನನ್ನ ಮಾತು ಕೇಳು ಪ್ಲೀಸ್ ಅಂತಾಳೆ ಅಮೂಲ್ಯ. ಏನು ಹೇಳೋಕ್ಕೆ ಬರ್ತೀಯ ನೀನು? ಮಾಡಿರೋ ತಪ್ಪನ್ನು ಡಿಫೆಂಡ್ ಮಾಡ್ತೀಯಾ ಅಷ್ಟೇ, ಇನ್ನೇನು ಹೇಳಲ್ಲ ನೀನು ಅಂತಾನೆ ವಲ್ಲಭ. ಕಾಡು ಪಾಪ, ನಾನು ಬೇಕು ಅಂತ ಯಾವ ತಪ್ಪು ಮಾಡಿಲ್ಲ ಕಣೋ. ನನಗೆ ನಿಜವಾಗೂ ಗೊತ್ತಿರಲಿಲ್ಲ. ನನ್ನ ಅಪ್ಪ ಚಿಕ್ಕಪ್ಪನ ಮ್ಯಾನೇಜರ್ ಮನೆಗೆ ನಾನು ಟ್ಯೂಷನ್ಗೆ ಹೋಗ್ತಿದ್ದೀನಿ ಅಂತ ನನ್ನ ಚಿಕ್ಕಪ್ಪ ಅಲ್ಲಿಗೆ ಬರ್ತಾರೆ, ಎಷ್ಟೆಲ್ಲ ಸೀನ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣೋ. ನನ್ನ ಚಿಕ್ಕಪ್ಪ ಅಲ್ಲಿಗೆ ಬಂದಾಗ ನಾನು ಬಚ್ಚಿಟ್ಕೊಂಡ್ಬಿಟ್ಟೆ, ಅವ್ರ ಕಣ್ಣಿಗೆ ಕಾಣಿಸಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಕೊನೆಗೆ ಸಿಕ್ಕಾಕೊಂಡ್ಬಿಟ್ಟೆ ಕಣೋ. ನಾನೇನು ಮಾಡಲಿ ಹೇಳು ಅಂತಾಳೆ ಅಮೂಲ್ಯ. ಮೇಡಮ್, ಮನೆಯವರಿಗೆಲ್ಲ ಕೋಚಿಂಗ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಟ್ಯೂಷನಿಗೆ ಹೋಗ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾನೆ ಇಲ್ಲ. ಅಲ್ಲಿ ಚಿಕ್ಕಪ್ಪನ ಹತ್ರ ಸಿಕ್ಕಾಕೊಂಡಿದ್ದು ತಪ್ಪು ಅಂತ ಅನ್ನಿಸ್ತಿದೆ ಅಲ್ವಾ ಅಂತಾನೆ ವಲ್ಲಭ. ಅದು ಹಾಗಲ್ಲ ಕಣೋ ಅಂತಾಳೆ ಅಮೂಲ್ಯ. ಏನು ಹಾಗಲ್ಲ? ನಿನ್ನ ತಪ್ಪಿನ್ನು ನಿನಗೆ ಅರ್ಥನೇ ಆಗಿಲ್ಲ ಅಲ್ವಾ? ನನ್ನ ಚಿಕ್ಕಪ್ಪ ಬಂದು ನೋಡಿಬಿಟ್ರು, ಅಷ್ಟಕ್ಕೆ ಇಷ್ಟೆಲ್ಲ ಸೀನಾಗೋಯ್ತು ಅನ್ನೋ ಭ್ರಮೆಯಲ್ಲಿದೆಯಾ ನೀನು? ಫಸ್ಟ್ ಆಫ್ ಆಲ್ ನೀನು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ ಅಂತ ಬಕ್ರಾ ಮಾಡಿರೋದೇ ದೊಡ್ಡ ತಪ್ಪು. ಏನು ಹಾಗೆ ನೋಡ್ತಿದ್ಯಾ? ತಲೆಗೆ ಹೋಗ್ತಾ ಇದೆಯಾ ಅಂತಾನೆ ವಲ್ಲಭ. ಕಾಡು ಪಾಪ, ನಾನು ಯಾರಿಗೂ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳಲಿಲ್ಲ ಕಣೋ. ನಿನಗೆ ಹೆಲ್ಪ್ ಮಾಡಬೇಕು ಅಂತ ಟ್ಯೂಷನ್ ಹೇಳ್ಕೊಡೋಕೆ ಹೋದೆ ಅಷ್ಟೇ ಅಂತಾಳೆ ಅಮೂಲ್ಯ. ಏನು ಹೆಲ್ಪು? ನಾನೇನಾದರೂ ಕೇಳಿದ್ನ ನನಗೆ ಕಷ್ಟ ಆಗ್ತಿದೆ ಹೆಲ್ಪ್ ಮಾಡು ಅಂತ? ನಾನು ಎಷ್ಟು ಸರಿ ಕೇಳಿಲ್ಲ, ಕದ್ದು ಮುಚ್ಚಿ ಏನಾರ ಟ್ಯೂಷನ್ ನಡೆಸ್ತಿದ್ಯಾ ಅಂತ? ಅಂದಾಜು 10 ಸಲನಾದರೂ ಕೇಳಿದ್ದೀನಿ ನಾನು. 10 ಸಲ ಕೇಳಿದ್ದೀನಿ ಅಂದಮೇಲೆ ಮನೇಲಿ ಎಷ್ಟು ಸೀರಿಯಸ್ ಆಗಿದೆ ಆ ಮ್ಯಾಟರ್ ಅಂತ ನಿನಗೆ ಅರ್ಥ ಆಗಬೇಕಿತ್ತು. ಆದರೆ ನೀನು ಇಷ್ಟೆಲ್ಲ ಮಾಡಿ ಬೀದಿಲಿ ನಮ್ಮ ಅಪ್ಪನ ಮರ್ಯಾದೆನೇ ತೆಗೆದ್ಬಿಟ್ಟಿಯಲೆ. ಹೌದು, ಅದೇನೋ ಹೆಲ್ಪು ಅಂತ ಹೇಳಿದೆಯಲ್ಲ, ಹೆಲ್ಪು ನೀನು ನನಗೆ ಮಾಡದೇ ಇದ್ದಿದ್ದರೆ ಬೇಜಾರಾಗ್ತಾ ಇರಲಿಲ್ಲ. ಆದರೆ ಈ ತರಹ ನೀನು ಮಾಡಿಬಿಟ್ಟಿಯಲ್ಲ ಅಂತಾನೆ ವಲ್ಲಭ. ಇದರಲ್ಲಿ ನಾನೇನು ಮಾಡಲಿ? ನಾನು ಯಾವಾಗಲೂ ಏನಾದರೂ ಒಳ್ಳೆಯದು ಮಾಡಬೇಕು ಅಂತ ಹೋದಾಗ ಅದು ಇನ್ನೊಂದೇನೋ ಆಗಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಎಲ್ಲ ನನ್ನ ಹಣೆ ಬರ ಅಂತಾಳೆ ಅಮೂಲ್ಯ. ಇಮೋಷ್ನಲ್ ಡ್ರಾಮಾ ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ನಿನ್ನ ಅತಿ ಬುದ್ಧಿವಂತಿಕೆಯಿಂದ ಇನ್ನೋಸೆಂಟ್ ಆಗಿರೋ ನಮ್ಮಪ್ಪ ಶತ್ರುಗಳ ಹತ್ರ ಏನೇನೋ ಮಾತು ಕೇಳಬೇಕಾಯ್ತು. ನಿನ್ನ ನಂಬ್ಕೊಂಡ್ರೆ ನಾಳೆ ದಿನ ಮನೆಯವರು ಎಲ್ಲರೂ ಬೀದಿಲಿ ಭಿಕ್ಷೆ ಎತ್ತಬೇಕಾಗುತ್ತೆ ಅಂತಾನೆ ವಲ್ಲಭ. ಹಾಗೆಲ್ಲ ಹೇಳಬೇಡ ವಲ್ಲಭ, ನನಗೆ ತುಂಬ ಹರ್ಟ್ ಆಗುತ್ತೆ ಅಂತಾಳೆ ಅಮೂಲ್ಯ. ಹರ್ಟ್ ಹೋಯ್ತಾ? ನಿಮ್ಮ ಅಪ್ಪ ಚಿಕ್ಕಪ್ಪ ನಮ್ಮ ಅಪ್ಪಂಗೆ ಬೀದಿಲಿ ಏನೇನು ಅನ್ಬೇಕಾದ್ರೆ ನಮ್ಮ ಮನೆಯವರೆಲ್ಲ ತಲೆ ತಗ್ಸಿದ್ರಲ್ಲ, ಆವಾಗ ನನಗೆ ಎಷ್ಟು ಹರ್ಟ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಅಲ್ಲ ಈ ಡೇಟ್ ಅಂತ ವಲ್ಲಭ ಹೋಗ್ತಾನೆ. ಆಗ ಅಮೂಲ್ಯ ಅಳ್ತಾ, ಯಾಕೆ ದೇವ್ರೆ ಹೀಗಾಯಿತು? ನಾನೇನೋ ಮಾಡೋಕ್ಕೆ ಹೋಗಿ ಏನೋ ಆಗೋಯ್ತಲ್ಲ, ಇವನಿಗೆ ಪ್ರೆಷರ್ ಆಗಬಾರ್ದು ಅಂತ ನನ್ನ ಕಷ್ಟ ನಾನೇ ನೋಡ್ಕೋಬೇಕು ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಆದರೆ ಇವನೇ ಅದನ್ನು ಅರ್ಥ ಮಾಡ್ಕೊಳ್ದೆ ನನ್ನ ಬೈದು ಹೋದ್ನಲ್ಲ. ಕಾಡು ಪಾಪನೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ನನ್ನ ಅರ್ಥ ಮಾಡ್ಕೋತಾರೆ ಅಂತಾಳೆ ಅಮೂಲ್ಯ. ಈಚೆ ಮೀನಾ ರೂಮಲ್ಲಿ ಕೂತಿರ್ತಾಳೆ. ಕೇಶವ ಬರ್ತಾನೆ. ಕೇಶವ, 1 ನಿಮಿಷ, ನಾನು ನಿನ್ನ ಹತ್ರ ಮಾತಾಡಬೇಕು. ಕೇಶವ ಪ್ಲೀಸ್, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ದೀನಿ. ಯಾಕೆ ಕೇಶವ? ಬೆಳಿಗ್ಗೆಯಿಂದ ಮಾತಾಡಿಸ್ತಾನೆ ಇದ್ದೀನಿ, ಒಂಚೂರು ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಪ್ಲೀಸ್ ಕೇಶವ, ಒಂದೇ 1 ನಿಮಿಷ ನನ್ನ ಮಾತು ಕೇಳು ಅಂತಾಳೆ ಮೀನಾ. ನೀನು ಏನು ಹೇಳೋಕೆ ಬರ್ತಿದ್ಯಾ ಅಂತ ನನಗೆ ಗೊತ್ತು ಮೀನಾ. ನಿಂದೇನು ತಪ್ಪಿಲ್ಲ ಅಂತ ವಾದ ಮಾಡೋದಕ್ಕೆ ಬರ್ತಿದ್ಯಾ. ಈಗ ವಾದ ವಿವಾದ ಮಾಡೋದಕ್ಕೆ ನನಗೆ ಯಾವ ಇಂಟ್ರೆಸ್ಟು ಇಲ್ಲ, ತಾಳ್ಮೆನೂ ಇಲ್ಲ, ಬಿಟ್ಟಾಕು ಅಂತಾನೆ ಕೇಶವ. 1 ನಿಮಿಷ ಕೇಶವ, ನಾನೇ ಸರಿ ಮಾಡಿದ್ದೀನಿ ಅಂತ ವಾದ ಮಾಡೋಕ್ಕೆ ಬರ್ತಿಲ್ಲ. ನೀನೇ ಹೇಳು, ನಾನೇನು ತಪ್ಪು ಮಾಡಿದ್ದೀನಿ ಅಂತಾಳೆ ಮೀನಾ. ಮನೆಯವರಿಂದ ನನ್ನಿಂದ ಈ ವಿಷಯ ಮುಚ್ಚಿಟ್ಟಿದ್ದು ತಪ್ಪಲ್ಲ. ಅಪ್ಪ 2 ಸಲ ಬೇಡ ಅಂತ ಹೇಳಿದ್ರು ವಿಷಯನ ನೀನೇ ಸಪೋರ್ಟ್ ಮಾಡಿದ್ದು ತಪ್ಪಲ್ಲ. ಆಯ್ತು ಬಿಡು, ನಮ್ಮದೇ ತಪ್ಪು ಅಂತಾನೆ ಕೇಶವ. ಮಾತೆತ್ತಿದ್ರೆ ಮನೆಯವರೆಲ್ಲ ನೀನು ಅಮೂಲ್ಯ ವಿಷಯ ಮುಚ್ಚಿಟ್ಟಿದ್ದೀರಾ, ಸುಳ್ಳು ಹೇಳಿದ್ದೀರಾ ಅಂತ ಚುಚ್ಚಿ ಹೇಳ್ತಿದ್ದಾರೆ. ಯಾಕೆ ಕೇಶವ? ನೀನು ಯಾವತ್ತೂ ಸುಳ್ಳೇ ಹೇಳಿಲ್ವಾ? ಯಾಕೆ? ರೀಸೆಂಟಾಗಿ ಬಾವ ಮತ್ತು ಪ್ರಿಯಾ ಅಕ್ಕ ಹನಿಮೂನಿಗೆ ಅಂತ ಹೋಗಿದ್ರಲ್ಲ, ಆ ಹೋಟೆಲ್ಗೆ ದುಡ್ಡು ಕೊಡೋ ವಿಷಯವಾಗಿ ಮಾವನ ಹತ್ರ ವಿಷಯ ಮುಚ್ಚಿಟ್ಟಿದ್ದೀರಲ್ವಾ? ಇದು ಸರಿನಾ ಕೇಶವ? ನಾವು ಮಾಡಿದ್ದು ತಪ್ಪು ಅಂದರೆ ನೀವು ಮಾಡಿದ್ದು ತಪ್ಪು, ನೀವು ಮಾಡಿದ್ದು ಸರಿ ಅಂದರೆ ನಾವು ಮಾಡಿದ್ದು ಸರಿನೇ ಅಂತಾಳೆ ಮೀನಾ. ಯಾವ ವಿಷಯಕ್ಕೆ ಯಾವುದನ್ನು ಲಿಂಕ್ ಮಾಡ್ತಿದ್ಯಾ ಮೀನಾ? ಈ ವಿಷಯನೇ ಬೇರೆ, ಆ ವಿಷಯನೇ ಬೇರೆ. ಸುಮ್ಮನೆ ಯಾಕೆ ಮುಂಡು ವಾದ ಮಾಡ್ತಿದ್ಯಾ? ನೋಡು, ಆ ವಿಷಯದಿಂದ ಯಾರಿಗೂ ಹರ್ಟ್ ಆಗ್ತಿರ್ಲಿಲ್ಲ. 4 ಗೋಡೆ ಮಧ್ಯೆನೇ ಸಾಲ್ವ್ ಆಗುತ್ತೆ ಅದು. ಆದರೆ ನೀವು ಮಾಡಿರೋ ಕೆಲಸದಿಂದ 4 ಗೋಡೆ ಮಧ್ಯೆ ಇರಬೇಕಾಗಿರೋ ವಿಷಯ ಬೀದಿಗೆ ಹೋಗಿ ರಂಪಟ್ಟಾಗಿ ಜಗಳ ಆಗಿ 4 ಜನಗಳ ಮಧ್ಯೆ ಅಪ್ಪಂಗೆ ಅವಮಾನ ಆಗಿದೆ. ಅಪ್ಪಂಗೆ ಅವಮಾನ ಆದರೆ ನಾನು ಸಹಿಸಲ್ಲ ಮೀನಾ. ನೋಡು ಮೀನಾ, ನೀನು ಮನೇಲಿ ನಿನ್ನ ಸ್ವತಂತ್ರವಾಗಿ ಬೆಳೆಸಿದ್ದಾರೆ, ನೀನು ಇಲ್ಲಿ ಸ್ವತಂತ್ರವಾಗೇ ಇದೆಯಾ. ಆದರೆ ಈ ಮನೇಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದು ನಿನಗೂ ಚೆನ್ನಾಗಿ ಗೊತ್ತಿದೆ. ಆದರೂ ಪದೇ ಯಾಕೆ ನಿನ್ನ ಲೈನ್ನ ಕ್ರಾಸ್ ಮಾಡ್ತಿದ್ಯಾ ಅಂತಾನೆ ಕೇಶವ. ನಮ್ಮನೇಲಿ
ಯಾವ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ಯಾ ಕೇಶವ? ಅದು ಅಲ್ಲದೆ ಈ ಮನೆಯಲ್ಲಿ ಯಾವ ರೂಲ್ಸ್ ರೆಗ್ಯುಲೇಷನ್ನ ನಾನು ದಾಟಿದ್ದೀನಿ? ಎಲ್ಲ ಮನೆಯಲ್ಲಿ ರೀತಿ ರಿವಾಜು ಅಂತ ಇರುತ್ತೆ, ಅದನ್ನೆಲ್ಲ ಪಾಲಿಸಬೇಕಾಗುತ್ತೆ. ಹಾಗೆ ನಮ್ಮ ಮನಸ್ಸಲ್ಲೂ ಒಂದು ಭಾವನೆ ಅನ್ನೋದು ಇರುತ್ತೆ. ಕೆಲವೊಂದು ಸಲ ಈ ರೀತಿ ರಿವಾಜನ್ನು ಮೀರಿ ಆ ಭಾವನೆಗೆ ಬೆಲೆ ಕೊಡೋಕ್ಕಾಗುತ್ತೆ ಕೇಶವ ಅಂತಾಳೆ ಮೀನಾ. ನೀನು ಹೇಳ್ತಿರೋದು ಭಾವನೆ ನನ್ನಲ್ಲೂ ಇದೆ ಮೀನಾ. ಹೋಗಲಿ ಬಿಡು, ನನಗೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದರೆ ನೀನು ಮಾಡಿರೋ ತಪ್ಪನ್ನು ಒಪ್ಕೊ, ಆ ತಪ್ಪು ಮತ್ತೆ ರಿಪೀಟ್ ಆಗದೆ ಇರೋ ಥರ ನೋಡ್ಕೊ. ಆಗ ನಿನ್ನ ಕ್ಷಮಿಸೋ ಯೋಚನೆನಾದರೂ ಬರುತ್ತೆ. ಇಲ್ಲ ಅಂದರೆ ನಿನ್ನ ಜೊತೆ ಮಾತಾಡೋದಿರಲಿ, ಮುಖ ನೋಡೋದಕ್ಕೂ ಬೇಜಾರಾಗುತ್ತೆ ಅಂತ ಕೇಶವ ಮಲ್ಕೋತಾನೆ. ಈಚೆ ನಂದನ್ ಹಾಲಲ್ಲಿ ಸೋಫಾ ಮೇಲೆ ಕೂತಿರ್ತಾರೆ. ಗಿರಿಜಾ ಬಂದು, ರೀ ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀರಿ? ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನನಗೆ ಗೊತ್ತು ರೀ, ಆಗಿರೋದೆಲ್ಲ ಮತ್ಬಿಡಿ ಅಂತ ಹೇಳೋದು ಸುಲಭ. ಇಂಥ ಸಮಯದಲ್ಲಿ ಮಲಗಿದಾಗಲೂ ಅವಮಾನದ ಮಾತುಗಳೇ ನಮ್ಮ ಕಣ್ಣಲ್ಲಿ ಬರ್ತಾ ಇರುತ್ತೆ. ಆ ನೋವೇನು ಅಂತ ನನಗೆ ಗೊತ್ತು. ಆದರೆ ನಿಮ್ಮನ್ನು ಈ ರೀತಿ ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನನಗೋಸ್ಕರನಾದರೂ ಬಂದು ಮಲ್ಕೊಳ್ಳಿ ಅಂತಾಳೆ ಗಿರಿಜಾ. ಮಲಗಿದ್ರು ನಿದ್ರೆ ಬರಲ್ಲ ಗಿರಿಜಾ, ನೀನು ಹೋಗಿ ಮಲ್ಕೋ, ಹೋಗು, ಒತ್ತಾಯ ಮಾಡಬೇಡ ಅಂತಾರೆ ನಂದನ್. ಇಲ್ಲ, ನೀವು ಬರದೆ ನಾನಂತೂ ಇಲ್ಲಿಂದ ಹೋಗಲ್ಲ ರೀ ಅಂತಾರೆ ಗಿರಿಜಾ. ಸರಿ, ಹಾಗಿದ್ರೆ ನಿನಗೊಂದು ಪ್ರಶ್ನೆ ಕೇಳ್ತೀನಿ ಗಿರಿಜಾ, ಮುಕ್ತವಾಗಿ ಉತ್ತರ ಕೊಡ್ತೀಯಾ ಅಂತಾರೆ ನಂದನ್. ನನ್ನ ಹತ್ರ ಏನ್ರಿ ಮುಚ್ಚುಮರೆ, ಅದೇನಿದ್ರು ಕೇಳಿ ಅಂತಾರೆ ಗಿರಿಜಾ. ಅಮೂಲ್ಯ ಯಾರ್ದೋ ಮನೆಗೆ ಪಾಠ ಹೇಳೋಕ್ಕೆ ಹೋಗ್ತಾಳೆ, ಅದಕ್ಕೆ ಮೀನಾ ಸಹಾಯ ಮಾಡ್ತಾಳೆ ಅನ್ನೋದು ನಿನಗೆ ಗೊತ್ತೇ ಇರಲಿಲ್ವ ಗಿರಿಜಾ ಅಂತಾರೆ ನಂದನ್. ರೀ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ರೀ ಅಂತಾರೆ ಗಿರಿಜಾ. ನಾನು ವಾರದಲ್ಲಿ 7 ದಿನವೂ ಅಂಗಡಿಗೆ ಹೋಗ್ತೀನಿ. ಬೆಳಿಗ್ಗೆ ಹೋದರೆ ಸಂಜೆವರೆಗೂ ಅಲ್ಲೇ ಇರ್ತೀನಿ. ಸಂಜೆ ಮೇಲೆ ಮನೆಗೆ ಬಂದು ಮನೆಯವ್ರ ಜೊತೆ ಸ್ವಲ್ಪ ಕಾಲ ಕಳಿತೀನಿ, ಒಟ್ಟಿಗೆ ಊಟ ಮಾಡ್ತೀನಿ. ಆದರೆ ನೀನು ಹಾಗಲ್ವಲ್ಲ ಗಿರಿಜಾ, 3 ಹೊತ್ತು ನಿನ್ನ ಸೊಸೆಯಂದ್ರ ಜೊತೆಗೆ ಇರ್ತೀಯ, ಅವ್ರ ಜೊತೆನೇ ಕಾಲ ಕಳಿತೀಯ. ಇಷ್ಟಾದರೂ ಅವ್ರುಗಳು ಈ ವಿಚಾರದ ಬಗ್ಗೆ ನಿನಗೆ ಹೇಳೇ ಇಲ್ವಾ ಅಂತಾರೆ ನಂದನ್. ಖಂಡಿತವಾಗ್ಲೂ ಇಲ್ಲ ರೀ, ನಾನು ಈ ವಿಚಾರನ ನಿಮ್ಮ ಮಾವಂಗೆ ಹೇಳಿದೆ ಮುಂದುವರಿಸ್ಬೇಡಿ ಅಂತ ಖಂಡಿತವಾಗ್ಲೂ ಅಮೂಲ್ಯನಿಗೆ ಹೇಳಿದ್ದೆ ರೀ ಅಂತಾರೆ ಗಿರಿಜಾ. ಹೋದ ಸಲ ಇದೇ ಥರ ಆಯ್ತಲ್ಲ, ಅವಳು ಮನೆ ಪಾಠ ಶುರು ಮಾಡಿದ್ಲು, ಆಗ ವಿಷಯ ನಿನಗೆ ಗೊತ್ತಿತ್ತು. ಆದರೆ ಅದು ಹೇಳೋದು ತಡ ಆಯಿತು, ಅದನ್ನು ನೀನೇ ಒಪ್ಕೊಂಡೆ. ಈ ಸಲನೂ ನನಗೆ ಆ ಥರ ಏನಾದರೂ ಗೊತ್ತಿತ್ತಾ ಅಂತ ಕೇಳ್ತಿರೋದು ಅಂತಾರೆ ನಂದನ್. ಖಂಡಿತವಾಗ್ಲೂ ಇಲ್ಲ ರೀ, ನನ್ನ ನಂಬಿ ಅಂತ ಆಡ್ತಾರೆ ಗಿರಿಜಾ. ಒಂದು ವೇಳೆ ನಿನ್ನ ಹತ್ರ ಹೇಳಿದಿದ್ರೆ ಅದನ್ನು ಹೇಳಿಬಿಡು, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಗಿರಿಜಾ. ಈಗಾಗಲೇ ನನ್ನ ಮನಸ್ಸು ಪುಡಿಯಾಗಿ ಹೋಗಿದೆ, ಅದು ಇನ್ನಷ್ಟು ಪುಡಿಯಾಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನೇನು ನಿನ್ನ ಮೇಲೆ ಕೂಗಾಡಲ್ಲ, ಬೈಯೋದಿಲ್ಲ. ಗೊತ್ತಿದ್ರೆ ಹೇಳಿಬಿಡು ಗಿರಿಜಾ ಅಂತಾರೆ ನಂದನ್. ಅಯ್ಯೋ ದೇವ್ರೆ, ನಾನು ನಿಮಗೆ ಹೇಗೆ ಹೇಳೋದಿರ್ರಿ, ನಿಜವಾಗ್ಲೂ ನನಗೆ ಈ ವಿಷಯ ಗೊತ್ತಿರಲಿಲ್ಲ ರೀ. ಹೋದ ಸಲ ಅಮೂಲ್ಯ ಟ್ಯೂಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಅನ್ನೋ ವಿಷಯ ಗೊತ್ತಿತ್ತು, ಆದರೆ ಈ ಸಲ ನನಗೆ ಆ ವಿಚಾರ ಗೊತ್ತಿರಲಿಲ್ಲ. ಅಲ್ಲ ರೀ, ಯಾಕ್ರಿ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತಾರೆ ಗಿರಿಜಾ. ಏನೋಪ್ಪ, ನನಗೆ ಈ ಮನೇಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದೂ ಗೊತ್ತಾಗ್ತಿಲ್ಲ ಗಿರಿಜಾ. ನಾನು ಯಾರ ಮೇಲಾದರೂ ನಂಬಿಕೆ ಇಟ್ಟರೆ ಆ ನಂಬಿಕೆ ಆಗಲೇ ಒಡೆದು ಹೋಗ್ತಿದೆ. ಇಷ್ಟರಲ್ಲಿ ನೀನು ಹೇಳ್ತಾ ಇದ್ದರೂ ನನ್ನ ಮನಸ್ಸು ನಿನ್ನ ಯಾಕೆ ನಂಬಬೇಕು ಅಂತ ಕೇಳ್ತಾ ಇದೆ ಗಿರಿಜಾ. ಆ ಹಂತಕ್ಕೆ ನಾನು ತಲುಪಿದ್ದೀನಿ ಗಿರಿಜಾ. ಇದು ನನ್ನ ತಪ್ಪ ನಿನ್ನ ತಪ್ಪ ನನಗೆ ಒಂದೂ ಗೊತ್ತಾಗ್ತಿಲ್ಲ. ನಾನು ಈ ಥರ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ಗಿರಿಜಾ. ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ನಂದನ್ ಹೋಗ್ತಾರೆ. ಇದೇನಿದು, ನಮ್ಮ ಯಜಮಾನರು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರಾ? ಇಷ್ಟೆಲ್ಲ ಆಗಿದ್ದು ಆ ಮೀನಾ ಅಮ್ಮುಯಿಂದನೇ ಅಂತಾರೆ ಗಿರಿಜಾ. ಬೆಳಿಗ್ಗೆ ಗಿರಿಜಾ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ರಕ್ಷಾ ಬಂದು, ಏನಮ್ಮ ನೀನು, ಕೆಲಸ ಇದೆ ಹೇಳು ಅಂತ ಎಬ್ಸಿಬಿಟ್ಟೆ ಅಂತಾಳೆ. ಸ್ವಲ್ಪ ಸೊಪ್ಪು ಬಿಡಿಸು ಅಂತಾರೆ ಗಿರಿಜಾ. ಅಲ್ಲಮ್ಮ, 3 ಜನ ಸೊಸೆಯಂದ್ರನ್ನ ಇಟ್ಕೊಂಡು ಮುದ್ದು ಮಗಳು ದಿ ಗ್ರೇಟ್ ರಕ್ಷಾ ಹತ್ರ ಕೆಲಸ ಮಾಡಿಸೋಕ್ಕೆ ನಿನಗೇನು ಅನ್ಸಲ್ವಾ ಅಂತಾಳೆ ರಕ್ಷಾ. ತಲೆ ಹರಟೆ ಮಾಡಿ ಸಾಕು, ಹೇಳಿದ ಕೆಲಸ ಮಾಡು, ಸೊಪ್ಪು ಬಿಡಿಸು ಅಂತಾರೆ ಗಿರಿಜಾ. ಆಗ ಮೀನಾ ಅಮೂಲ್ಯ ಬರ್ತಾರೆ. ಅತ್ತೆ ಅಂತಾಳೆ ಮೀನಾ. ಆಗ ಗಿರಿಜಾ, ರಕ್ಷಾ ಸುಮ್ಮನೆ ಇದ್ಬಿಡು, ನನಗೆ ಕೋಪ ಬರಿಸ್ಬೇಡ ಅಂತಾರೆ. ಅತ್ತೆ ಏನತ್ತೆ ಇದು, 1 ದಿನ ಕಳೀತು, ಇನ್ನೂ ನನ್ನ ಮೇಲೆ ಕೋಪನಾ? ಪ್ಲೀಸ್ ನಮ್ಮ ಹತ್ರ ಮಾತಾಡಿ ಅತ್ತೆ ಅಂತಾಳೆ ಮೀನಾ. ರಕ್ಷಾ, ಎಷ್ಟೇ ಮಾತಾಡ್ತೀಯಾ, ಸುಮ್ಮನೆ ಸೊಪ್ಪು ಬಿಡಿಸೆ ಅಲ್ಲ ಅಂತಾರೆ ಗಿರಿಜಾ. ರಕ್ಷಾ, ನೀನು ಯಾಕೆ ಸೊಪ್ಪು ಬಿಡಿಸ್ತಿದ್ಯಾ, ಕೊಡು ನಾನು ಬಿಡಿಸ್ತೀನಿ ಅಂತಾಳೆ ಮೀನಾ. ಆಗ ರಕ್ಷಾ ಕೊಡೋಕೆ ಹೋಗ್ತಾಳೆ. ಎಷ್ಟೇ ಕೊಬ್ಬು ನಿನಗೆ, ನಾನು ಹೇಳಿದ್ರು ನನ್ನ ಮಾತು ಮೀರ್ತೀಯಾ? ಅಲ್ಲ, ಸುಳ್ಳು ಹೇಳೋಕ್ಕೆ ಬರುತ್ತೆ, ಮಾಡಿರೋ ಕೆಲಸನ ಮುಚ್ಚಿಡೋಕ್ಕೆ ಬರುತ್ತೆ, ಸೊಪ್ಪು ಬಿಡಿಸು ಅಂದರೆ ನಿನಗೆ ಕಷ್ಟ ಆಗ್ತಿದ್ಯಾ? ಬಾಯಿ ಮುಚ್ಕೊಂಡು ಹೇಳಿದ ಕೆಲಸ ಮಾಡು, ನನಗೆ ಯಾರ ಸಹಾಯನೂ ಬೇಡ. ನಮ್ಮ ಮನೆ ಕೆಲಸ ಹೇಗೆ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರನ್ನು ಜೀವನದಲ್ಲಿ ನಂಬಬಾರ್ದು ಅಂತ ಒಂದು ದೊಡ್ಡ ಪಾಠ ಕಲ್ತಾಯಿತು ಅಂತಾರೆ ಗಿರಿಜಾ. ಆಗ ನಂದನ್ ಗಿರಿಜಾ ಅಂತ ಕರೀತಾರೆ. ಹಾಂ ರೀ ರಕ್ಷಾ, ಹೋಗು, ನಿಮ್ಮ ಅಪ್ಪಂಗೆ ಕಾಫಿ ಕೊಟ್ಟು ಬಾ, ತಗೋ ಅಂತ ಗಿರಿಜಾ ಕೊಡುವಾಗ, ಅತ್ತೆ ಮಾವಂಗೆ ಕಾಫಿ ನಾನು ಕೊಟ್ಟು ಬರ್ತೀನಿ ಬಿಡಿ ಅಂತಾಳೆ ಅಮೂಲ್ಯ. ರಕ್ಷಾ, ಕಾಫಿ ಕೊಡು ಅಂತ ಹೇಳಿದ್ದು ನಿನಗೆ ಒಳ್ಳೇದು ಮಾಡ್ತೀನಿ, ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗಿ ಆಮೇಲೆ ನಿಮ್ಮ ಅಪ್ಪನ ನೆಮ್ಮದಿನ ಅಲ್ಲೂ ಹಾಳು ಮಾಡಿಬಿಡ್ಬೇಡ. ನಿಮ್ಮ ಅಪ್ಪಂಗೆ ನೆಮ್ಮದಿ ಸಿಗೋದೇ ಅಪರೂಪಕ್ಕೆ, ಅದು ಸಿಕ್ಕವರು ಹಾಳು ಮಾಡ್ತಾರೆ, ತಗೋ ಅಂತಾರೆ ಗಿರಿಜಾ. ರಕ್ಷಾ ಕಾಫಿ ತಗೊಂಡು ಹೋಗ್ತಾಳೆ. ಯಾರೋ ಮಾಡಿರೋ ತಪ್ಪಿಂದ ನಮ್ಮ ಯಜಮಾನರು ನನ್ನ ಮೇಲೆ ನಂಬಿಕೆ ಕಳ್ಕೊಳ್ಳೋ ಹಾಗಾಯಿತು. ನಿನಗೆ ಈ ವಿಚಾರ ಗೊತ್ತೇ ಇರಲಿಲ್ವ ಗಿರಿಜಾ ಅಂತ ನಮ್ಮ ಯಜಮಾನರು ನನ್ನ ಮೇಲೆ ಅನುಮಾನ
ಪಟ್ಟು ಕೇಳೋ ಹಾಗಾಯಿತು. ನನಗಂತೂ ನನ್ನ ಮನಸ್ಸನ್ನು ಹಾರಿ ಕೋಲಿನಿಂದ ಇರ್ದಂಗಾಯಿತು ಅಂತಾರೆ ಗಿರಿಜಾ. ಅತ್ತೆ ಅಂತಾಳೆ ಮೀನಾ. ಹೇಳಿದ್ದನ್ನೇ ಹೇಳ್ತಿದ್ದೀನಿ, ಮತ್ತೆ ಮತ್ತೆ ಅತ್ತೆ ಅತ್ತೆ ಅಂತಿದ್ದೀರಲ್ಲ, ನಿಮ್ಮ ಹತ್ರ ನಿಂತ್ಕೊಳ್ಳೋಕೆ ನನಗೆ ಹಿಂಸೆ ಆಗುತ್ತೆ ಅಂತ ಹೋಗ್ತಾರೆ ಗಿರಿಜಾ. ಈಚೆ ಮೀನಾ ತುಳಸಿ ಪೂಜೆ ಮಾಡುವಾಗ ಅಮೂಲ್ಯ ನಿಂತ್ಕೊಂಡು ಅಳ್ತಿರ್ತಾಳೆ. ಅಮ್ಮು ಮತ್ತ್ಯಾಕೆ ಅಳ್ತಿದ್ಯಾ? ಅತ್ತೆ ಬೈದಿದ್ದಕ್ಕೆ ಅಳ್ಬೇಡ ಅಮ್ಮು, 2 ದಿನ ಅಷ್ಟೇ, ಅತ್ತೆ ಕೋಪ ಸರಿ ಹೋಗುತ್ತೆ ಕಣೆ ಅಂತಾರೆ ಮೀನಾ. ಏನೂ ಸರಿ ಹೋಗಲ್ಲ ಅಕ್ಕ, ನನ್ನ ಹಣೆ ಬರನೇ ಸರಿ ಇಲ್ಲ ಅಂತಾಳೆ ಅಮೂಲ್ಯ. ಆಗ ಆಚೆ ಅಮೂಲ್ಯ ಅಮ್ಮ ಮನೆಯಿಂದ ಹೊರಗಡೆ ಬರ್ತಾರೆ. ಅವರನ್ನು ನೋಡಿ ಅಮೂಲ್ಯ ಖುಷಿಯಿಂದ ಅಮ್ಮ ಅಂತ ಕರೀತಾಳೆ. ಆಗ ಅವರು ಇವಳನ್ನು ನೋಡಿ ಅಲ್ಲಿಂದ ಒಳಗಡೆ ಹೋಗ್ತಾರೆ. ನೋಡಿ ಅಕ್ಕ ಅಮ್ಮ ಅಂತ ಅಮೂಲ್ಯ ಅಳ್ತಾಳೆ. ಅಮ್ಮು ಈ ಟೈಮಲ್ಲಿ ಅಮ್ಮನ ಹತ್ರ ಮಾತಾಡಬೇಕು, ಅವ್ರ ಮಡಿಲಲ್ಲಿ ಮಲ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಏನು ಮಾಡೋಕ್ಕಾಗುತ್ತೆ, ನಮಗೆ ಆ ಅವಕಾಶ ಇಲ್ಲ, ಸಮಾಧಾನ ಮಾಡ್ಕೊಮು ಅಂತಾಳೆ ಮೀನಾ. ಅದೇನೋ ಹೇಳ್ತಾರಲ್ಲ, ಭೂಮಿಗೆ ಭಾರ ಕೂಳಿಗೆ ದಂಡ ಅಂತ, ಹಾಗಾಯಿತು ನನ್ನ ಸ್ಥಿತಿ. ನಿಜ ಅಕ್ಕ, ಆ ಕಡೆ ತವ್ರ ಮನೆಯವರಿಗೂ ನೆಮ್ಮದಿ ಕೊಡದೆ ನೋವು ಕೊಟ್ಟು ಬೇಡದೆ ಇರೋಳು ಆಗಿಬಿಟ್ಟೆ. ಇಲ್ಲಿ ಮದುವೆ ಆಗಿ ಬಂದ ಮೇಲೆ ಇವ್ರು ಯಾರಿಗೂ ನೆಮ್ಮದಿ ಕೊಡ್ತಿಲ್ಲ, ಎಲ್ಲರೂ ನಂಬಿಕೆ ಕಳ್ಕೊಂಡು ಎಲ್ರಿಗೂ ಬೇಡವಳ ಆಗಿಬಿಟ್ಟಿದ್ದೀನಿ ಅಂತಾಳೆ ಅಮೂಲ್ಯ. ಹಾಗೆಲ್ಲ ಹೇಳಬೇಡ ಅಮ್ಮು ಅಂತಾಳೆ ಮೀನಾ. ಯಾರೂ ನನ್ನ ಹತ್ರ ಮಾತಾಡ್ತಿಲ್ಲ, ಸಹಿಸ್ಕೋತೀನಿ, ಅಮ್ಮನೂ ನನ್ನ ಹತ್ರ ಮಾತಾಡ್ತಿಲ್ಲ, ಕಷ್ಟ ಆಗುತ್ತೆ ಆದರೂ ಸಹಿಸ್ಕೊಂಡಿದ್ದೀನಿ, ಆದರೆ ಅತ್ತೆ ನನ್ನ ಮುಖನೂ ನೋಡ್ತಿಲ್ಲ ಅಕ್ಕ, ನನ್ನ ಮೇಲೆ ನನಗೆ ಹಿಂಸೆ ಆಗ್ತಿದೆ, ಸಂಕಟ ಆಗ್ತಿದೆ, ನನಗೆ ಎಂಥ ಜೀವನ ನಂದು ಅಂತ ಅಂತಾಳೆ ಅಮ್ಮು. ಅಮ್ಮು ಪ್ಲೀಸ್ ಅಳಬೇಡ, ನಿನ್ನ ಜೊತೆ ನಾನಿದ್ದೀನಿ ಅಲ್ವಾ. ಹೌದು, 1-2 ಸಲ ಎಲ್ರಿಗೂ ನಮ್ಮ ಮೇಲೆ ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ, ಆದರೆ ನಾವು ನಮ್ಮ ಮೇಲೆ ನಂಬಿಕೆನ ಕಳ್ಕೊಬಾರ್ದು. ನೀನೇನು ತಪ್ಪು ಮಾಡಿಲ್ಲ ಅಲ್ವಾ, ಆ ನಂಬಿಕೆ ನಿನಗಿದ್ರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ಅಮ್ಮು, ನಿನಗೆ ಅಂತ ಒಂದು ಟೈಮ್ ಬರುತ್ತೆ, ಆಗ ಎಲ್ಲ ಸರಿ ಹೋಗುತ್ತೆ, ಅಲ್ಲಿವರೆಗೂ ಆರಾಮಾಗಿರು, ಈ ಥರ ಕಣ್ಣೀರು ಹಾಕಬೇಡ ಅಮ್ಮು, ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ಅಂತಾಳೆ ಮೀನಾ. ಅಮೂಲ್ಯ ಥ್ಯಾಂಕ್ಸ್ ಅಕ್ಕ, ನನ್ನ ಜೊತೆ ಇರೋದಕ್ಕೆ ನೀವು ನನ್ನ ಜೊತೆ ಇರಲಿಲ್ಲ ಅಂದಿದ್ರೆ ನನಗೇನಾಗ್ತಿತ್ತೋ ಗೊತ್ತಿಲ್ಲ ಅಂತಾಳೆ. ಮೀನನ ತಪ್ಕೋತಾಳೆ. ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಅಂತ ಮೀನಾ ಯೋಚನೆ ಮಾಡ್ತಾಳೆ. ಈಚೆ ನಂದನ್ ಸೋಫಾ ಮೇಲೆ ಕೂತಿರ್ತಾರೆ. ರಕ್ಷಾ ಲೆಕ್ಕ ನೋಡಿ ಅಪ್ಪ, ಲೆಕ್ಕ ಸರಿಯಾಗಿದೆಯಪ್ಪ, ಇದರಲ್ಲೂ 8,000 ಇದರಲ್ಲೂ 8,000 ಅಂತಾಳೆ. ಆದರೆ ನಂದನ್ ಅದನ್ನು ಕೇಳಿಸ್ಕೊಳ್ದೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಪ್ಪ ನೀವು ಈ ಥರ ಚಿಂತೆ ಮಾಡೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಪ್ಪ, ಇದನ್ನೆಲ್ಲ ಮರೆತು ಆರಾಮಾಗಿರ್ಬೋದಲ್ವಾ, ಆ ಮನೆಯವ್ರ ಬುದ್ಧಿ ನಿಮಗೆ ಗೊತ್ತಿಲ್ವಾ, ಅವರಿಗೇನಾದರೂ ಒಂದು ವಿಷಯ ಇಟ್ಕೊಂಡು ಗಲಾಟೆ ಮಾಡದೇ ಇದ್ದರೆ ಊಟನೇ ಅರಗಲ್ಲ ಅಪ್ಪ ಅಂತಾಳೆ ರಕ್ಷಾ. ನನಗೆ ಬೇಜಾರಾಗ್ತಿರೋದು ಎದುರುಗಡೆ ಮನೆಯವ್ರ ಮೇಲಲ್ಲ, ನಮ್ಮ ಮನೆಯವ್ರ ಮೇಲೆ ಅಂತ ನಂದನ್ ಹೇಳುವಾಗ ಅಮೂಲ್ಯ ಮೀನಾ ಒಳಗೆ ಬಂದು ಅವ್ರ ಮಾತನ್ನು ಕೇಳಿಸ್ಕೊತಾರೆ. ಪುಟ್ಟಿ ಒಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ ಅಂತಾರೆ ನಂದನ್. ಹೇಳಿ ಅಪ್ಪ ಅಂತಾಳೆ ರಕ್ಷಾ. ಇಲ್ಲಿ ನೀನು ನನ್ನ ಗಿರಿಜನ ಎಷ್ಟು ಪ್ರೀತಿ ಗೌರವದಿಂದ ನೋಡ್ಕೊಳ್ತಿದ್ಯೋ ಅಷ್ಟೇ ಪ್ರೀತಿ ಗೌರವದಿಂದ ನಿನ್ನ ಅತ್ತೆ ಮಾವನ್ನ ನೋಡ್ಕೋತೀಯಮ್ಮ. ಪ್ರತಿಯೊಂದು ಮನೇಲೂ ಅವರದ್ದೇ ಆದಂಥ ರೀತಿ ರಿವಾಜುಗಳಿರುತ್ತೆ, ಅದನ್ನು ನೀನು ಗೌರವಿಸಬೇಕು, ಪಾಲಿಸಬೇಕು. ಈಗ ನಮ್ಮ ಮನೇಲಿ ನೋಡು, ನಾನು ಏನು ಮಾಡಬೇಡಿ ಅಂತೀನೋ ಅದನ್ನೇ ಮಾಡ್ತಾರೆ. ಈಗ ನೀನು ಅತ್ತೆ ಮಾವನ ಮನೆಗೆ ಹೋದಾಗ ಇಲ್ಲಿ ನನಗೆ ಆದ ಹಾಗೆ ಅಲ್ಲಿ ಅವರಿಗೆ ನೋವಾಗಬಾರ್ದು, ಗೊತ್ತಾಯ್ತಲ್ಲ ಅಂತಾರೆ ನಂದನ್. ಖಂಡಿತ ಅಪ್ಪ, ನೀವು ಹೇಗೆ ಹೇಳಿದ್ರು ಅದೇ ರೀತಿ ನಾನು ಆ ಮನೇಲಿ ಇರ್ತೀನಪ್ಪ, ನೀವು ಚಿಂತೆ ಮಾಡಬೇಡಿ ಅಂತಾಳೆ ರಕ್ಷಾ. ಅಪ್ಪ ಅಷ್ಟು ಮಾಡು ರಕ್ಷಾ ಅಂತ ನಂದನ್ ಹೋಗ್ತಾರೆ. ಈಚೆ ನಂತರ ವೀಣಾ ಮನೆಗೆ ಬರ್ತಾರೆ. ಅಣ್ಣ ಅತ್ತಿಗೆ ಅಂತ ಕರೀತಾರೆ. ಗಿರಿಜಾ ಬಂದು ಕೂತ್ಕೊಳ್ಳಿ ಅಂತಾರೆ. ರೀ ಬೀಗರು ಬಂದಿದ್ದಾರೆ ರೀ ಅಂತಾರೆ ಗಿರಿಜಾ. ನಂದನ್ ಬಂದು ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತಾರೆ. ನಾನು ಚೆನ್ನಾಗಿದ್ದೀನಿ ಅಣ್ಣ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋ ಹಾಗಿಲ್ಲ ಅಣ್ಣ, ಅದು ನನಗೆ ವಿಷಯ ಎಲ್ಲ ಗೊತ್ತಾಯಿತು. ನಿಮ್ಮ ಪಕ್ಕದ ಮನೆ ಶಾರದಮ್ಮ ಇದ್ದಾರಲ್ಲ, ಅವ್ರು ನನಗೆ ತುಂಬ ಪರಿಚಯ, ಅವರು ಫೋನ್ ಮಾಡಿದರು ನನಗೆ, ನಿಮ್ಮದು ಆ ಎದುರುಗಡೆ ಮನೆಯದು ಗಲಾಟೆ ಆಯ್ತಂತಲ್ಲ ಅದನ್ನೆಲ್ಲ ಹೇಳಿದರು ಅಣ್ಣ, ತುಂಬ ಬೇಜಾರಾಯಿತು. ಏನೋ ನೀವು ಮಾಡದೇ ಇರೋ ತಪ್ಪಿಗೆಲ್ಲ ಆ ಸೂರ್ಯಕಾಂತ್ ಚಂದ್ರಕಾಂತ್ ಬಾಯಿಗೆ ಬಂದಂಗೆಲ್ಲ ನಿಮ್ಮ ಹತ್ರ ಮಾತಾಡಿದ್ರಂತೆ. ನನಗಂತೂ ತುಂಬ ಸಂಕಟ ಆಯ್ತು ಅಣ್ಣ, ನಾನಂತೂ ರಾತ್ರಿ ಊಟನೂ ಮಾಡಲಿಲ್ಲ, ನಿದ್ದೆನೂ ಮಾಡಲಿಲ್ಲ ಗೊತ್ತಾ. ಯಾಕಣ್ಣ ನನ್ನ ಅಣ್ಣಂಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಿದ್ಯಾ ದೇವ್ರೆ ಅಂತ ದೇವ್ರ ಮನೇಲೇ ಕೂತ್ಬಿಟ್ಟಿದ್ದೆ ಅಣ್ಣ. ನಿಮಗೆ ಇವಾಗ ಸ್ವಲ್ಪ ಸಮಾಧಾನ ಆಯಿತಾ ಅಂತಾರೆ ವೀಣಾ. ಕಾಯ್ದ ಮೇಲೆ ಉಪ್ಪು ಸುರಿಯೋಕ್ಕೆ ನೀವು ಬಂದಿದ್ದೀರಲ್ಲ, ಇನ್ನು ಎಲ್ಲಿ ಸಮಾಧಾನ ಆಗುತ್ತೆ ಅಂತ ಗೊಣಗ್ತಾಳೆ ಮೀನಾ. ಅಯ್ಯೋ ಅವರದ್ದು ಇದ್ದದ್ದೇ ಬಿಡಿ, ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ನಾನು ಆರಾಮಾಗೇ ಇದ್ದೀನಿ, ನನಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ ಅಂತಾರೆ ನಂದನ್. ಅಲ್ಲಮ್ಮ ಮೀನಾ, ಅಮೂಲ್ಯ ಯಾಕ್ರಮ್ಮ ಹೀಗೆ ಮಾಡಿದ್ರಿ, ಇಂಥ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ನಿಮಗೆ, ಇಷ್ಟೊಂದು ಸ್ವತಂತ್ರ ಕೊಡ್ತಾರೆ, ಏನು ಬೇಕಿದ್ರೂ ಮಾಡಿ ಅಂತ ಹೇಳ್ತಾರೆ, ನೀವು ಏನು ಬೇಕಿದ್ರೂ ಮಾಡಿ ಅಂದಿದ ತಕ್ಷಣ ಈ ತರಹ ಏನೇನೋ ಮಾಡಿಕೊಂಡು ತಲೆ ತೆಗ್ಸೋ ಹಾಗೆ ಮಾಡಿಬಿಟ್ರಲ್ಲಮ್ಮ. ನಿಮಗೆ ಈ ಜಾಗದಲ್ಲಿ ನನ್ನ ಮಗಳು ಪ್ರಿಯ ಏನಾದರೂ ಇಂಥ ಕೆಲಸ ಮಾಡಿದ್ದಿದ್ರೆ ನಾನೇ ಬಂದು ಅವಳನ್ನು ಸಿಗ್ದು ಇದೇ ಮನೆಗೆ ಅವಳನ್ನು ತೋರಣ ಕಟ್ಬಿಡ್ತಿದ್ದೆ. ಏನು ಮಾಡೋಕ್ಕಾಗುತ್ತೆ, ನಿಮಗೆ ಬೈದು ಬುದ್ಧಿ ಹೇಳೋಕ್ಕೆ ನಿಮ್ಮ ತವ್ರ ಮನೆಯವರೇ ನಿಮ್ಮ ಕಡೆ ತಿರುಗಿ ನೋಡಲ್ಲ. ಅದಕ್ಕೆ ಹೇಳೋದು, ಒಂದು ಹೆಣ್ಣಿಗೆ ತವ್ರ ಮನೆ ಅನ್ನೋದು
ಇರಬೇಕು ಅಂತಾರೆ ವೀಣಾ. ನಂತರ ಗಿರಿಜಾ ಒಡವೆಗಳನ್ನು ತಂದು ಅಮೂಲ್ಯನ ಹತ್ರ ಮಾತಾಡದೇ ಇರೋದ್ರಿಂದ ರಕ್ಷಾ ಅಂತ ಕರೆದು ಇದರಲ್ಲಿ ಯಾವ ಒಡವೆ ಯಾರ್ಯಾರದ್ದು ಅಂತ ನೋಡು, ಅವಳು ಒಡವೆಯನ್ನು ಎತ್ತಿಡೋಕೆ ಹೇಳು, ಆ ಮನೆಗೆ ಕೊಟ್ಟು ಕಳಿಸ್ಬೇಕು ಅಂತಾರೆ ಗಿರಿಜಾ. ಅಮೂಲ್ಯ ಈ ಒಡವೆ ನಿಂದ ಅಂತ ಕೇಳ್ತಾಳೆ ರಕ್ಷಾ. ಹ್ಞೂ ಅಂತಾಳೆ ಅಮೂಲ್ಯ. ಆಗ ಪ್ರಿಯಾ ತನ್ನ ಒಡವೆನ ನೋಡಿ ಅಯ್ಯಯ್ಯೋ ಒಡವೆ ಬಣ್ಣ ಎಲ್ಲ ಮಾಸೋಗಿದೆಯಲ್ಲ ಅಂತ ನೋಡ್ತಿರುವಾಗ ಅತ್ತಿಗೆ ಕಾಸಿನ ಸರ ತುಂಬ ಚೆನ್ನಾಗಿದೆ, ಅದಕ್ಕೆ ನನಗೊಂದ್ಸಲ ಕೊಡ್ತೀರಾ, ಎರಡೆರಡು ಸೆಲ್ಫಿ ತೆಗೆದು ವಾಪಸ್ ಕೊಟ್ಬಿಡ್ತೀನಿ ಅಂತಾಳೆ ರಕ್ಷಾ ನಾನು ನಿನಗೆ ಬೇರೆ ಯಾವುದಾದ್ರೂ ಕೊಡ್ತೀನಿ, ಇದು ಬೇಡ ಅಂತಾಳೆ ಪ್ರಿಯಾ ಎರಡೆರಡು ಫೋಟೋ ಅಲ್ವಾ ತಗೋತಾಳಂತೆ, ಒಂದು ಸಲ ಹಾಕ್ಕೊಳ್ಳಿ ಕೊಡಮ್ಮ ಅಂತಾರೆ ಗಿರಿಜಾ. ಹಾಂ ಅತ್ತೆ ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.